ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ನಾವು ಈಗ 16 ತಿಂಗಳಾಯ್ತು ರೀ. 15ನೇ ತಾರೀಕಿಗೆ ಅಧ್ಯಕ್ಷರಾಗಿ ನಮ್ಗೆ 8 ಜನ ಇದ್ವಿ ನಾವು. ಅವ್ರು 8 ಜನದಾಗೂ ಯಾರೂ ನಮ್ಗೆ ಒಂದು ಮೀಟಿಂಗು ಸರಿಯಾಗಿ ಸ್ಪಂದಿಸಿಲ್ಲ. ಇವ್ರು 5 ಜನ ನಾವು ಒಟ್ಟ ಬಿಟ್ಟು ಕೊಟ್ಟಿಲ್ಲ ರೀ. ಆದರೆ ಈಗ 1 ತಿಂಗಳಿಂದ ಭಾಳ ಟಾರ್ಚರ್ ಕೊಡಾಕತ್ತಾರೆ ನಮ್ಗೆ. ಕೊಟ್ಬಿಡು ಹಂಗೆ ಮಾಡ್ತೀವಿ. ಅದೆಲ್ಲ ಸ್ವಲ್ಪ ಟಾರ್ಚರ್ ಹೇಳಕತ್ಗಳೇ ಅದಕ್ಕೆ ನಾನು ಇಲ್ಲ ಕೊಡೋಕ್ಕಾಗಲ್ಲ, ಇನ್ನೊಂದು ಸ್ವಲ್ಪ 2 ತಿಂಗಳ ಟೈಮ್ ಕೇಳಿದೆ ರೀ ನಾನು. ಕೊಡ್ತೀವಿ ಅಂತ ಹೇಳ್ತಾರೆ, ಮತ್ತು ಮಾರನೇ ದಿವಸ ಕೊಡು ನೀನು ರಾಜೀನಾಮೆ ಕೊಡಲೇಬೇಕು, ಕೊಡಲಿಲ್ಲ ಅಂದರೆ ನಿಮ್ಗೆ ಹಂಗೆ ಮಾಡ್ತೀವಿ. ಅಲ್ಲೆಲ್ಲೇ ಸಭೆ ಕೂಡಿಸಿ ಕೆಟ್ಟದಾಗಿ ಮಾತಾಡೋದು, ಅಪಪ್ರಚಾರ ಮಾಡೋದು ಹೀಗೆಲ್ಲ ಮಾಡಿದರು. ಆದರೆ ಅವ್ರು ಯಾವ ಸಭೆ ಕರೆದ್ರೂ ನಾನು ಹೋಗಿ ಅಟೆಂಡ್ ಆಗಿಲ್ಲ ರೀ. ನನಗೆ ಬೇಡ ಅಂತ ಅನ್ನಿಸ್ತು, ಅದಕ್ಕೆ ಹೋಗಲಿಲ್ಲ. ಸ್ವತಃ ನಮ್ಮ ಮೆಂಬರ್ಸ ನನಗೆ ಟಾರ್ಚರ್ ಭಾಳ ಕೊಟ್ಟರು. ಆದರೂ ಹೋಗಲಿ ಬಿಡು ಅಂತ ಬಿಟ್ಟೆ. ಇವತ್ತು ಮೀಟಿಂಗ್ ಇಟ್ಕೊಂಡಿದ್ದೆ. ಭಾಳ ಒಂದು ಕೆಟ್ಟದಾಗಿ ನಿನ್ನೆ ನಡೆದಿತ್ತು ರೀ ಘಟನೆ. ಎಷ್ಟೊತ್ತಿದ್ರು ಇವತ್ತು ಫೈಲ್ ಮೂವ್ ಮಾಡಬೇಕಾಗಿತ್ತು. ಅವ್ರು ಯಾರೂ ಬರಲೇ ಇಲ್ಲ. ನಾನು ಮೀಟಿಂಗ್ ಫಾರಮ್ ಬರ್ತಿ ಇರ್ಲಿಕ್ಕೆ ಇಲ್ಲ ರೀ ಹಿಂಗೆ ಆಗೈತೆ ಅಂತ ನಾನು ಸರ್ ಫೋನ್ ಮಾಡಿದೆ. ಹಿಂಗೆಲ್ಲ ನಡೆದೈತೆ ರೀ, ನೀವು ನೋಡಿರಿ ಹಿಂಗೆ ಮಾಡಂತೆ ನಾ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತೆ. ನನಗೆ ಬ್ಯಾಡ ಬೇಸತ್ತು ಹೋಗೇನ್ರಿ, ನಾನು ನಿಮ್ಮ ಕಡೆ ಬಂದುಬಿಡ್ತೇನೆ ಅಂದಾಗ ಬಾರಮ್ಮ ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಇಲ್ಲೇ ಸೇರ್ಪಡೆ. ಪುಷ್ಪಾ ಕಲ್ಮೇಶ್ ಗೋಸಾವಿ, ಚಿಗಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಕಳೆದ 4 ವರ್ಷದಿಂದ ಚುನಾವಣೆ ಆಗಿದ್ದಿತ್ತು. ಚುನಾವಣೆ ಪೂರ್ವದಾಗ ಅವ್ರ ಬೆಂಬಲಿತ ಗುಂಪು ಇವರು ಬೆಂಬಲಿತ ಗುಂಪು ಅಂಥೇಳಿ ಎಲೆಕ್ಷನ್ ಆಯಿತು. ಮತ್ತು ಎಲ್ಲರೂ ಕೂಡಿ ಆಡಳಿತ ಮಾಡ್ಕೊಂಡು ಬಂದರು. ಮತ್ತು ಇವರು ಅಧ್ಯಕ್ಷ ಆದ ನಂತರ ಒಳ್ಳೆ ಸಕ್ರಿಯವಾಗಿ ಒಳ್ಳೆ ಆಡಳಿತ ಮಾಡಿದರು. ಮತ್ತು ನಮ್ಮ ಸದಸ್ಯರು ನಾವೆಲ್ಲ ಮುಖಂಡರು ಅವ್ರಿಗೆಲ್ಲ ಬೆಂಬಲ ಕೊಡ್ತಾ ಬಂದ್ವಿ. ಆದರೆ ಕಳೆದ 2 ತಿಂಗಳಿಂದ ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ನೀವು ರಾಜೀನಾಮೆ ಕೊಡಬೇಕು, ನಾವು ಬೇರೆದ್ರಿಗೆ ಅಧ್ಯಕ್ಷ ಮಾಡ್ತೀನಿ ಅಂಥೇಳಿ ಅವ್ರಿಗೆ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದರು. ಅವಾಗ ನಾನು ಭೇಟಿಯಾಗಿ ಹೇಳಿದರು ಅವರು, ನಮ್ಮ ರಾಜಕೀಯ ಇನ್ನೇನು 1 ತಿಂಗಳದ ಚುನಾವಣೆ ಅದೇ, ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಏನಿಲ್ಲ, ನೀವೆಲ್ಲ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ರಿ, ನಾವೆಲ್ಲ ಬೆಂಬಲಕ್ಕದೀವಿ ಅಂತ ಹೇಳಿದಾಗ ಕಳೆದ 2-3 ದಿನದಿಂದ ಮನೆಗೆ ಹೋಗಿ ಭಾಳ ಅವರಿಗೆ ತೊಂದರೆ ಕೊಡ್ತಾಗ ಇದ್ರಂತ. ನಿನ್ನೆ ಮಧ್ಯಾಹ್ನ ನಾವು ಎರಡೇ ಒಂದು ಜಾಗದ ಇಶ್ಯೂ ಆದಾಗ ನಾವೆಲ್ಲರೂ ಭೇಟಿಯಾಗಿದ್ವಿ. ಪುನಃ ಅಲ್ಲಿ ಪ್ರಸ್ತಾಪ ಮಾಡಿದರು. ಆ ಇಶ್ಯೂ ಸಲುವಾಗಮ್ಮ ನಾಳೆ ಮೀಟಿಂಗ್ ಕರೆದ್ರಿ, ಅದನ್ನೇನು ಇತ್ಯರ್ಥ ಮಾಡ್ರಿ ಅಂತ ಹೇಳಿದಾಗ ಮೀಟಿಂಗು ಅವ್ರು ಗೈರು ಹಾಜರಾದಾಗ ಮತ್ತೇನೋ ಅವರಿಗೆ ಹೆಚ್ಚಿನ ಪ್ರೆಷರ್ ಹಾಕೋದು ಕಂಡು ಬಂದಾಗ ನಮ್ಮನ್ನು ಸಂಪರ್ಕ ಮಾಡಿದರು ಅವರು. ನಮ್ಮ ಸದಸ್ಯರು ಎಲ್ಲ ಅವ್ರ ಜೊತೆಗೆ ಇದ್ದರು. ಎಲ್ಲರ ಜೊತೆಗೆ ಫೋನ್ ಮಾಡಿದ, ಬರೀಪ್ಪ ನಾನು ಇಲ್ಲಿ ಮನೆಯಲ್ಲಿ ಇದ್ದೀನಿ ಅಂದಾಗ ಅವರು ಹಳೆಯದನ್ನು ತೋಡ್ಕೊಂಡ್ರು. ಇಲ್ಲಮ್ಮ ಹಂಗೆ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ನಮ್ಮ ಸದಸ್ಯರು ನಿಮ್ಮ ಜೊತೆಗಿದ್ದಾರೆ, ಒಳ್ಳೆಯವ್ರು ಕೂಡ ಆಡಳಿತ ಮಾಡ್ಕೊಂಡು ಹೋಗಿ ಅಂದಾಗ, ಇಲ್ಲ ಸರ್ ನನಗೆ ಅಲ್ಲಿ ಭಾಳ ಹಿಂಸೆ ಆಗ್ತಾ ಇದೆ, ಹಂಗೆ ನಾನು ಅಧಿಕೃತವಾಗಿ ನಿಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬಂದುಬಿಡ್ತೀನಿ ಅಂದ್ರೆ ನಾವು ಸ್ವಾಗತ ಅಂದ್ವಿ. ಇಲ್ಲ ನಿಮ್ಮದು ಮುಖಂಡರದೆಲ್ಲ ಸಹಕಾರ, ನಿಮ್ಮ ಪಕ್ಷದ ತತ್ವ ಸಿದ್ಧಾಂತ ನೋಡಿಕೊಂಡು ನಾವು ನಿಮ್ಮ ಪಕ್ಷಕ್ಕೆ ಬರ್ತೀವಿ ಅಂದಾಗ ಇದನ್ನು ಏರ್ಪಾಡು ಮಾಡಿ ಅವರನ್ನು ನಮ್ಮ ಪಕ್ಷದ ಒಳಗೆ ನಾವು ಅಧ್ಯಕ್ಷರ ಸಮ್ಮುಖದಲ್ಲಿ, ನಮ್ಮ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಅವ್ರನ್ನ ಸ್ವಾಗತ ಮಾಡ್ಕೊಂಡಿದ್ದೀವಿ. ನಮ್ಮ ಸದಸ್ಯರು ಸಹಿತ ಅವ್ರಿಗೆಲ್ಲರೂ ಒಳ್ಳೆ ಸಹಕಾರ ಕೊಡ್ತಾರೆ. ಮುಂದೆ 1 ವರ್ಷ ಅವಧಿ ಅದೇ ಅದು, ಅವರೆಲ್ಲರೂ ಸೇರಿಕೊಂಡು ಒಳ್ಳೆ ಆಡಳಿತ ಕೊಟ್ಟು ಜನಪರವಾಗಿ ಕೆಲಸ ಮಾಡ್ತಾರೆ. ನಾವು ಸಹಿತ ಅವ್ರ ಬೆಂಬಲಕ್ಕದೇವಿ. ಸರ್, ಇನ್ನೊಂದು ಕ್ಷೇತ್ರದಲ್ಲಿ ಈಗ ಉಪಚುನಾವಣೆಯ ಗಾಳಿ ಸುದ್ದಿ ಹರಿದಾಡ್ತಾ ಇದೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಈಗ ನಾವು ಕಾಯಕತ್ತ 1.5 ವರ್ಷ ಆಯ್ತು ರೀ, ಉಪಚುನಾವಣೆ ಬಂದೇ ಬಿಡ್ತು ಅಂತೇಳಿ. ಆ ಪುಣ್ಯಾತ್ಮ ಭಾರತೀಯ ಜನತಾ ಪಕ್ಷದಿಂದ ಆರಿಸಿ ಬಂದು ಮರುದಿವಸದಿಂದ ಕಾಂಗ್ರೆಸ್ ಜೊತೆಗೆ ಸಂಪೂರ್ಣ ನಮ್ಮ ಪಕ್ಷದ ಮುಖಂಡರನ್ನ ಕಡೆಗಣಿಸ್ಬಿಟ್ಟಿದ್ದಾನೆ. ಹಾಗಾಗಿ ನಾವು ಹೋದ್ರೆ ಸಾಕಪ್ಪ ಅನ್ನೋ ಲೆಕ್ಕಕ್ಕೆ ನಾವು ಅದೇವೆ. ಮತ್ತೇನೋ ಹೋಗ್ತಾರ ಅಂತಕ್ಕ ರೋಮರು ಬರ್ತಾ ಇದೆ. ಅವ್ರು ಹೋದ್ರಂದ್ರೆ ಉಪಚುನಾವಣೆ ಖಂಡಿತ ಬಂದೇ ಬರ್ತದೆ. ಈಗ ಈ ಬಗ್ಗೆ ನಿಮ್ಮ ರಾಜ್ಯ ಮಟ್ಟದ ವರಿಷ್ಠರು ಕೂಡ ನೋಟಿಸ್ ಕೊಡಬೇಕು ಅಂತ ಈ ಬಗ್ಗೆ ಮಾಧ್ಯಮಗಳೆಲ್ಲ ಸುದ್ದಿ ಬಿತ್ತರವಾಗಿದ್ದು ನಿಮ್ಮ ಗಮನಕ್ಕೆ ಬಂದಿದೆ. ಈಗ ಒಂದು ವೇಳೆ ಚುನಾವಣೆ ಅವ್ರು ಒಂದು ವೇಳೆ ಹೋದರೆ ಇದಕ್ಕೆ BJP ಮುಂಡಗೋಡ ಮಂಡಲ ಯಾವ ರೀತಿ ಸಿದ್ಧವಾಗಿದೆ ಅಂತ? ಇವತ್ತು ನೋಡ್ರಿ, ಅವ್ರು ಹೋದ ನಂತರ ಹೇಳಿದರು 80% ಭಾರತೀಯ ಜನತಾ ಪಕ್ಷದಿದ್ದರನ್ನ ನಾನು ತಗೊಂಡು ಹೋಗಿದ್ದೀನಿ ಅಂತೇಳಿ. ನಾವೇನು ಅದಕ್ಕೆ ಹೇಳಲಿಕ್ಕೆ ಹೋಗಲಿಲ್ಲ. ಅವ್ರ ಹಿಂದಿದ್ದ ಮುಖಂಡರಷ್ಟೇ ಹೋಗಿದ್ರು, ಮತದಾರರ ಯಾರೂ ಹೋಗಿಲ್ಲ. ಮೊನ್ನೆ ಲೋಕಸಭಾ ಚುನಾವಣೆಗೆ ನಾವು ಮುಂಡಗೋಡ ಮಂಡಳದವರು ಸಿದ್ಧ ಮಾಡಿ ಕೊಟ್ಟಿದ್ದೇವೆ, ಎಷ್ಟು ನಮ್ಮ ಬೆಂಬಲ ಅದೇ ಅಂತೇಳಿ. ನಾವು ಎನಿ ಟೈಮ್ ರೆಡಿ. ಯಾವತ್ತೂ ಚುನಾವಣೆ ಬಂದು ಎದುರಿಸಲಿಕ್ಕೆ ತಾಲೂಕು ಅಷ್ಟೇ ಅಲ್ಲ, ಇಡೀ ಕ್ಷೇತ್ರ ಸನ್ನಿಧ ಆಗಿದೆ. ಒಂದು ಮಾತು ಹೇಳ್ತೀನಿ, ಅವ್ರ ಮನೆ ಶಿರ್ಷಿಯಲ್ಲಿ ಒಂದು ಹೇಳಿಕೆ ಕೊಟ್ಟರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ. ಮುಂದಿನ ಯಾವಾಗ ನಿಮ್ದು ಇದು ಅಂತ ಕೇಳಿದಾಗ, ಇಲ್ಲ ನಾ 2028 ಮಟ್ಟ ಜನ ನನ್ನ ಆಯ್ಕೆ ಮಾಡಿದ್ದಾರೆ, ಅಲ್ಲಿವರೆಗೆ ನನಗೆ ಹೋಗ್ತಕ್ಕಂಥ ಅವಕಾಶ ಇಲ್ಲ. ಆದ್ರೆ ಅವ್ರು ಹೇಳಿಕೆ ಕೊಡೋಕ್ಕಿಂತ ಪೂರ್ವದಾಗ ಒಂದು ವಿಚಾರ ಮಾಡೋದು, 2028 ಮಟ್ಟ
ಭಾರತೀಯ ಜನತಾ ಪಕ್ಷದ ಮತದಾರನ ಅವ್ರನ್ನ ಆಯ್ಕೆ ಮಾಡಿದವರು ಅವ್ರು ಭಾರತೀಯ ಜನತಾ ಪಕ್ಷದ ಜೊತೆಗಿಲ್ಲ ಅಂದ್ರೆ ಅವ್ರು ನೈತಿಕ ಹಕ್ಕಿಲ್ಲ ಇಲ್ಲಿ ಇರಲಿಕ್ಕೆ. ಭಾರತೀಯ ಜನತಾ ಪಕ್ಷದಾಗ ಇರ್ತಾರಂದ್ರೆ ನಾವು ಮತ್ತು ಸ್ವಾಗತ, ನಾವೇನು ಅದ್ರ ಬಗ್ಗೆ ಬೇರೆ ಅಭಿಪ್ರಾಯ ಇಲ್ಲ. ಅವ್ರು ಭಾರತೀಯ ಜನತಾ ಪಕ್ಷ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರಂದ್ರೆ ಇವತ್ತೇ ಜಾಗ ಖಾಲಿ ಮಾಡಬೇಕು ಅವ್ರ ನೈತಿಕತೆ ಇದ್ದಿದ್ದರೆ. ಮತ್ತು ಇದೆಲ್ಲ ನಮ್ಮ ರಾಜ್ಯ ಕಮಿಟಿಯಲ್ಲಿ ಮೊನ್ನೆ ಚರ್ಚೆ ಆಗಿದ್ದದ, ಡೆಲ್ಲಿವರೆಗೆ ಹೋಗಿದೆ, ಶಿಸ್ತು ಕಮಿಟಿ ಕೈಯಾಗ ಕೊಟ್ಟಿದ್ದಾರೆ. ಅವ್ರೇನು ನಿರ್ಣಯ ಮಾಡ್ತಾರೋ ನಾವು ಕಾದು ನೋಡ್ತೀವಿ. ನಮ್ಮದು ಡೆಲ್ಲಿ ಹೈಕಮಾಂಡು, ಬೆಂಗಳೂರು ಹೈಕಮಾಂಡು ನಮ್ಗೇನು ಡೈರೆಕ್ಷನ್ ಕೊಡ್ತದಲ್ಲ ಆ ಪ್ರಕಾರ ನಾವು ಮುಂದೆ ಪಕ್ಷದ ಅವ್ರೇನು ಡೈರೆಕ್ಷನ್ ಕೊಟ್ಟ ಪ್ರಕಾರ ನಡ್ಕೊಂಡು ಬೈ ಚಾನ್ಸ್ ಅವ್ರು ಹೋದ್ರಂದ್ರೆ ನಾವು ಚುನಾವಣೆ ತಯಾರಿ ಮಾಡ್ಕೊತೀವಿ. ಏನು ಹೇಳ್ತಾರಲ್ಲ ಅವ್ರ ಮಾತಿನ ಮೇಲೆ ಮುಂದೆ ನಾನು ನಡೆ. ಅವರು ಅಭ್ಯರ್ಥಿ ಮಾಡಿದ್ರೆ ನಿಂತು ಚುನಾವಣೆ ಎದುರಿಸ್ತೀನಿ, ಅಭ್ಯರ್ಥಿ ಮಾಡಲಿಲ್ಲ ಅಂದ್ರೆ ಬೇರೆ ಎದುರು ಹೈಕಮಾಂಡ್ ಅಭ್ಯರ್ಥಿ ಮಾಡಿದ್ರೆ ಈ ಹಿಂದೆ ಹೆಂಗೆ ಚುನಾವಣೆ ಮಾಡಿದ್ದೀವಲ್ಲ ಆ ರೀತಿ ನಮ್ಮದೆಲ್ಲ ಬಂಧುಗಳನ್ನು ಕರ್ಕೊಂಡು ಚುನಾವಣೆ ಮಾಡಿ ಒಟ್ಟು ಒಂದೇ ಅಜೆಂಡಾ ನಮ್ಮದು. ಮುಂದೆ ಬರ್ತಕ್ಕಂಥ ಬಾಯಿ ಎಲೆಕ್ಷನ್ ಇರಲಿ ಅಥವಾ 28ರ ಚುನಾವಣೆ ಇರಲಿ, ಹಳೆಯಾಳ ಮುಂಡಗೋಡು ಬನವಾಸಿ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಶಾಸಕನ ಮಾಡ್ಬೇಕನ್ನೋದು ಒಂದೇ ಒಂದು ಅಜೆಂಡಾ ಅದೇ ನಮ್ಮದು. ಆ ಪ್ರಕಾರ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು.